ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದು ಸೂಪರ್ ಆಗಿರುವಂಥ ಎಂಬ್ರಾಯ್ಡ್ರಿ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ವಿಡಿಯೋ ಶುರು ಮಾಡಿದ್ದೀನಿ. ನಾನಿಲ್ಲಿ ಇದನ್ನು ಯಾವ ರೀತಿಯಾಗಿ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡೋದು ಅಂತ ಸಹ ವಿಡಿಯೋ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಒಂದು ಸಲ ನೋಡಿ. ನಾನಿಲ್ಲಿ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ಬಿಡ್ತು ಮತ್ತು ನೆಕ್ ಡೀಪೆಲ್ಲನ್ನು ಮಾರ್ಕ್ ಮಾಡಿಕೊಂಡು ಬದಲಾಗಿ ನಾನಿಲ್ಲಿ ಕಾಪರ್ ಜೆರಿ ಥ್ರೆಡ್ಡಲ್ಲಿ ಸ್ಯಾಟಿನ್ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡಿ, ಸ್ಯಾಟಿನ್ ಸ್ಟಿಚ್ ಬಂದು ನಾನು ನಂಬರ್ 2ನಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂತಂದರೆ ಯಾವಾಗಲೂ ಅಷ್ಟೇ ನಾರ್ಮಲಾಗಿ ಏನಿಲ್ಲ, ಬರೀ ಥ್ರೆಡ್ ವರ್ಕ್ ಇದೆ ಅಂತಂದರೆ 2.5 ಇಟ್ಕೊಂಡು ಸ್ಯಾಟಿನ್ ಸ್ಟಿಚ್ನ ಮಾಡ್ತೀನಿ. ಬಟ್ ಇದರಲ್ಲಿ ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ನ ಆ್ಯಡ್ ಮಾಡಬೇಕು. ಹಾಗಾಗಿ ನಂಬರ್ 2ನಲ್ಲಿ ಇಟ್ಕೊಂಡು ಇಲ್ಲಿ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವಾಗ ಸಿಲ್ಕ್ ಥ್ರೆಡ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನ ಯಾವ ರೀತಿಯಾಗಿ ಸಿಲ್ಕ್ ಥ್ರೆಡ್ ಹಾಕ್ಕೊಳ್ಳೋದು ಅಂತ ಸಹ ಒಂದು 3-4 ಥರ ತೋರಿಸಿದ್ದೀನಿ. ಅದು ಕೂಡ ಓದ್ ವಿಡಿಯೋದಲ್ಲಿದೆ. ಇನ್ನು ಯಾರೆಲ್ಲ ಹೋಗಿ ನೋಡಿಲ್ಲ ಅಂತಂದರೆ ಹೋಗಿ ಒಂದು ಸಲ ಚೆಕ್ ಮಾಡಿ, ಆಯಿತಾ. ನೋಡಿ, ಇಲ್ಲಿ ಇವಾಗ ನಾನು ಪೈಪಿಂಗ್ ಥ್ರೆಡ್ನ ತೊಗೊಂಡಿದ್ದೀನಿ. ಪೈಪಿಂಗ್ ಥ್ರೆಡ್ಡು 2 ರೀತಿ ಸಿಗುತ್ತೆ. ಒಂದು ದಪ್ಪ ಪೈಪಿಂಗ್ ಥ್ರೆಡ್ಡು ಸಿಗುತ್ತೆ, ಸಣ್ಣದು ಸಿಗುತ್ತೆ. ನಾನಿಲ್ಲಿ ದಪ್ಪ ಪೈಪಿಂಗ್ ಥ್ರೆಡ್ಡನ್ನೇ ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲಾಗಿ ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಒಂದು ಹಾಗೆ ಸಿಂಪಲಾಗಿ ಒಂದು ಸ್ಯಾಟಿನ್ ಸ್ಟಿಚ್ ಥರನೇ ಸಿಂಪಲಾಗಿ ಹಾಕ್ಕೊಂಡು ನಂತರ ನೀಟಾಗಿ ಫಿಲ್ಲಿಂಗ್ನ ಮಾಡ್ಕೊಳ್ತೀನಿ, ಆಯಿತಾ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಒಂದು ಲೈಕ್ನ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ನಮಗೆ ಮತ್ತಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ತಾ ಆಗುತ್ತೆ. ನಾನಿದು ಮಾರ್ಕ್ ಮಾಡಬೇಕಾದ್ರೆ ಶೇಪ್ ಬೇರೆ ತೊಗೊಂಡಿದ್ದೆ, ಅಂದರೆ ಪೆಟಲ್ ಶೇಪಲ್ಲಿ ನೆಕ್ ಡಿಸೈನ್ ಮಾಡ್ಕೊಂಡಿದ್ದೆ. ಬಟ್ ಅವರು ತೋರಿಸಿರುವಂಥ ಡಿಸೈನು ಈ ರೀತಿಯಾಗಿತ್ತು. ಹಾಗಾಗಿ ನೋಡಿ, ನಾನಿಲ್ಲಿ 1 ಇಂಚ್ ಲೆಂತಲ್ಲಿ ಫಿಲ್ಲಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸಿಲ್ಕ್ ಥ್ರೆಡಲ್ಲೇ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮಧ್ಯ ಇನ್ನೊಂದು ಕಲರಲ್ಲಿ ಫಿಲ್ಲಿಂಗ್ನ ಮಾಡ್ಕೊಳ್ತೀನಿ, ಅಂದರೆ ಡಬಲ್ ಕಲರಲ್ಲಿ ಪೈಪಿಂಗ್ ಫಿಲ್ಲಿಂಗ್ನ ಮಾಡ್ಕೊಳ್ತೀನಿ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಇದಕ್ಕೆಲ್ಲ ನಾನು ಯಾಕೆ ಈ ಡೈರೆಕ್ಷನಲ್ಲಿ ಇಟ್ಕೊಂಡು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂತಂದರೆ, ಕೆಲವರು ಕೇಳಿದರು, ಅಂದರೆ ನಂಬರ್ಸ್ ತೋರಿಸಿ ನೀವು ಸ್ಟಿಚ್ ಮಾಡುವಾಗ ಅಂತೇಳಿ. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನಂಬರ್ಸ್ ತೋರಿಸ್ಕೊಂಡು ಮತ್ತೆ ಮೊಬೈಲ್ ಸೆಟ್ ಮಾಡಿಕೊಂಡು ವರ್ಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ ನೋಡಿ, ನಂಬರ್ನ ನಾನು ಯಾವ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ತೀನಿ ಅಂತೇಳಿ ನಿಮ್ಗೊಂದು ಐಡಿಯಾ ಸಿಗುತ್ತಲ್ವ. ಹಾಗಾಗಿ ನಾನು ಕ್ಯಾಮ್ರಾನ ಈ ರೀತಿಯಾಗಿ ಇಟ್ಕೊಂಡು ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ. ನೋಡಿ, ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ನಾನಿವಾಗ ಮತ್ತು 1 ಇಂಚ್ ಗ್ಯಾಪಲ್ಲಿ ನೋಡಿ ಈ ರೀತಿ ಫಿಲ್ಲಿಂಗ್ನ ಮಾಡ್ಕೊಳ್ತೀನಿ. ನೋಡಿ, ಇನ್ನೊಂದು, ಯಾರು ವಿಡಿಯೋ ಮಾಡೋರಿದ್ದರೆ ನೀಟಾಗಿ ನಂಬರ್ಸ್ನೆಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡಿ ಮಾಡ್ಬೋದು. ಬಟ್ ವಿಡಿಯೋ ಮಾಡೋರು ಯಾರೂ ಇಲ್ದಿರೋ ಕಾರಣ ನಾನು ಸ್ಟ್ಯಾಂಡ್ಗೆ ಹಾಕಿ ಮೊಬೈಲ್ನ ವಿಡಿಯೋ ಮಾಡಬೇಕಲ್ವ. ಹಾಗಾಗಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನೀವು ಹಾಗೆ ಅಬ್ಸರ್ವ್ ಮಾಡಿ ನಾನು ನಂಬರ್ಸ್ನ ಯಾವ ರೀತಿಯಾಗಿ ತೊಗೊಂಡು ಡಿಸೈನ್ನ ಮಾಡ್ತೀನಿ ಅಂತ ಹೇಳಿ. ನಾನಿಲ್ಲಿ ಪೈಪಿಂಗ್ ಥ್ರೆಡ್ ಮೇಲೆ ಬರುವಾಗ 2.5 ತೊಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಸಣ್ಣ ಪೈಪಿಂಗ್ ಆದರೆ 2 ಇಂಚ್ ಸಾಕಾಗುತ್ತೆ. ಇದು ಸ್ವಲ್ಪ ದಪ್ಪು ಪೈಪಿಂಗ್ ಥ್ರೆಡ್ ಆಗಿರೋದ್ರಿಂದ 2.5 ನೋಡಿಕೊಂಡು ನಾನು ಇಲ್ಲಿ ಪೈಪಿಂಗ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ 3 ಲೇಯರಲ್ಲಿ ಸ್ಟೋನ್ ಚೈನು ಬಾಲ್ ಚೈನ್ ಬರುತ್ತೆ. ಹಾಗಾಗಿ 3 ಸಹ ಒಂದೇ ಸಲ ಹಾಕ್ಕೊಂಡು 3 ಲೇಯರ್ನು ಮಾಡೋಕ್ಕೋದ್ರೆ ಏನಾಗುತ್ತೆ, ಮಧ್ಯ ಸ್ಟೋನ್ ಚೈನ್ ಇರುತ್ತಲ್ಲ, ಅದು ಮಡ್ಚ್ಕೊಂಡಂಗೆ ಆಗ್ಬಿಡುತ್ತೆ, ಅಂದರೆ ಉಲ್ಟಾ ಆಗಿಬಿಡುತ್ತೆ. ಹಾಗಾಗಿ ಮೊದಲಿಗೆ ನಾನಿಲ್ಲಿ ಬಾಲ್ ಚೈನ್ನ ಅಟ್ಯಾಚ್ ಮಾಡಿಕೊಂಡು ನಂತರ ಸ್ಟೋನ್ ಚೈನು ಬಾಲ್ ಚೈನು, ಅಂದರೆ 3 ಲೇಯರಲ್ಲಿ ನಾನಿಲ್ಲಿ ಬಾಲ್ ಚೈನ್ ಸ್ಟೋನ್ ಚೈನ್ನ ಆ್ಯಡ್ ಮಾಡ್ತೀನಿ. ನೋಡಿ, ಇವಾಗ ಬಾಲ್ ಚೈನ್ ಆ್ಯಡ್ ಮಾಡಾದಮೇಲೆ ನೋಡಿ, ಈಗ 3 ಸೇರಿಸಿ ನಂಬರ್ 5ನಲ್ಲಿ ಇಟ್ಕೊಂಡ್ರೆ ನಿಮಗೆ ನೀಟಾಗಿ 3 ಲೇಯರು ಹಾಕ್ಕೊಳ್ಬೋದು, ಆಯಿತಾ. ಸ್ಟಿಚ್ ಮಾಡ್ಕೊಳ್ಬೋದು. ಈ ರೀತಿ 3 ಲೇಯರಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಬಿಗಿನರ್ಸ್ ಆದರೆ ಸ್ವಲ್ಪ ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡೋದನ್ನು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ 3 ಲೇಯರ್ನೂ ಸಹ ಸ್ಟಿಚ್ ಮಾಡ್ಕೊಳ್ತೀನಿ. ಇವಾಗ ನಾನಿಲ್ಲಿ 1 ಇಂಚ್ ಲೆಂತಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆರ್ಚ್ ಮಾಡ್ಕೊಳ್ಳೋದ್ರಿಂದ ಒಂದೇ ಸಮವಾಗಿ ಬರಲಿ ಎಲ್ಲ ಆರ್ಚು ಅಂತ ಹೇಳಿ 1 ಇಂಚ್ ಲೆಂತಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಜಸ್ಟ್ ಒಂದು ರನ್ನಿಂಗ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ಆರ್ಚ್ ಶೇಪಲ್ಲಿ. ನಿಮ್ಗೇನಾದ್ರೂ ಫುಲ್ಲು ಸ್ಯಾಟಿನ್ ಸ್ಟಿಚ್ನ ಮಾಡಿಕೊಂಡ್ರೆ ಆರ್ಚ್ ಶೇಪು, ಆವಾಗ ಡಿಸೈನ್ಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಮೊದಲಿಗೆ ಒಂದು ಈ ರೀತಿ ರನ್ನಿಂಗ್ ಸ್ಟಿಚ್ ಮಾಡಿಕೊಂಡು ನಂತರ ಫಿಲ್ ಮಾಡ್ಕೊಳ್ಳಿ.
ನಾನು ಈ ಡಿಸೈನ್ನ ಮಾಡೋದಕ್ಕೆ 2.5 ಗಂಟೆ ತೊಗೊಂಡೆ. ಅಂದರೆ ನಾನು ನೈಟ್ 7 ಗಂಟೆಲಿ ಕೂತಿದ್ದು 9:30 ಹಂಗೆ ಫಿನಿಷ್ ಮಾಡಿದೆ. ಕೇಳ್ತೀರಾ ಅಕ್ಕ ಇದಕ್ಕೆ ಟೈಮ್ ಎಷ್ಟು ತೊಗೊಂಡ್ರಿ ಅಂತ ಹೇಳಿ. ಹಾಗಾಗಿ ನೋಡಿ ನಾನಿಲ್ಲಿ ಏನು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದೆ ಅಲ್ವಾ ಆರ್ಚ್ ಶೇಪಲ್ಲಿ, ಅಲ್ಲಿ ಕಾಪರ್ ಜರಿ ಥ್ರೆಡಲ್ಲೇ ನೋಡಿ ನೀಟಾಗಿ 0ಇಂದ 5ವರೆಗೆ ತೊಗೊಂಡು ನೋಡಿ ನಿಮಗೆ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ. ನೋಡಿ 0ಇಂದ ನಂಬರ್ 5ವರೆಗೆ ತೊಗೊಂಡು ಮತ್ತೆ 5ಇಂದ 0ಗೆ ಇಳಿಸ್ಕೊಳ್ಬೇಕು. ಆವಾಗ ನಿಮಗೆ ಆರ್ಚ್ ಶೇಪು ಕ್ರಿಯೇಟ್ ಆಗುತ್ತೆ. ಸ್ಯಾರಿ ಬಂದು ಗೋಲ್ಡ್ ಕಲರಲ್ಲಿತ್ತು ನೋಡಿ. ಬ್ಲೌಸ್ ಕಾಂಬಿನೇಷನ್ನು ಇದು ಒಂಥರ ರಾಮ ಗ್ರೀನ್ ಕಲರ್ ಇದೆ. ವಿಡಿಯೋದಲ್ಲಿ ಈ ರೀತಿ ಕಾಣ್ತಿದೆ, ರಾಮ ಗ್ರೀನ್ ಕಲರಲ್ಲಿ ಬಂದಿತ್ತು. ಅದಕ್ಕೆ ಕಾಪರ್ ಕಲರಲ್ಲಿ ಅಂದರೆ ಬಾರ್ಡರ್ ಎಲ್ಲ ಕಾಪರ್ ಕಲರಲ್ಲಿ ಬಂದಿತ್ತು. ಹಾಗಾಗಿ ನಾನು ಕಾಪರ್ನ ಜಾಸ್ತಿ ಯೂಸ್ ಮಾಡಿದ್ದೀನಿ. ಮತ್ತು ಕಸ್ಟಮರೇ ಇದೇ ಡಿಸೈನ್ ಬೇಕು ಅಂತ ಹೇಳಿ ಫೋಟೋ ತೋರಿಸಿ ಡಿಸೈನ್ನ ಸೆಲೆಕ್ಟ್ ಮಾಡಿರೋದು. ಹಾಗಾಗಿ ಆ ಡಿಸೈನಲ್ಲಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ನಾನು ಇಲ್ಲಿ ಡಿಸೈನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಮತ್ತು ಇದ್ರ ಪ್ರೈಸ್ ಬಂದು ನೀವು 900ಇಂದ 1000ವರೆಗೆ ಚಾರ್ಜ್ ಮಾಡ್ಬೋದು. ನಾನು ಕೂಡ 1000 ರುಪೀಸ್ ಹೇಳಿದ್ದೀನಿ. ಬಟ್ ಅಮೌಂಟ್ ಕೊಡುವಂಥ ಟೈಮಲ್ಲಿ ಒಂದು 50 ರುಪೀಸ್ ಬಾರ್ಗಿನ್ ಮಾಡೇ ಮಾಡ್ತಾರೆ. ನೀವು ಬೇಕಾದ್ರೆ 1000ವರೆಗೆ ಚಾರ್ಜ್ ಮಾಡ್ಬೋದು. ಅಂದರೆ ಏರಿಯಾ ವೈಸು ಡಿಪೆಂಡ್ ಆಗುತ್ತೆ ಅಷ್ಟೇ, ನೀವು ಯಾವುದೇ ರೀತಿ ಚಾರ್ಜಸ್ ಮಾಡಿದ್ರು. ನಾನಿವಾಗ ರಾಮ ಗ್ರೀನ್ ಕಲರಲ್ಲೇ ಎಡ್ಜ್ ಮೇಲೆ ಅಂದರೆ ಕಾಪರ್ ಜರಿ ವರ್ಕ್ ಏನು ಮಾಡ್ಕೊಂಡಿದೆ ಅಲ್ವಾ ಆರ್ಚು, ಅದ್ರ ಮೇಲೆ ಮತ್ತೊಂದು ಲೇಯರಲ್ಲಿ ನೋಡಿ ನೀಟಾಗಿ ಒಂದು ಆರ್ಚ್ ಶೇಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಔಟ್ಲೈನು. ನೋಡಿ 0ಇಂದ 3ವರೆಗೆ ತೊಗೊಳ್ತಾ ಇದ್ದೀನಿ ನಾನು. ಹಾಗೆ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ, ಮತ್ತು ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳಿ ತಿಳಿಸೋದನ್ನು ಮರಿಬೇಡಿ ಆಯಿತಾ. ಫೋನ್ ನಂಬರ್ ಶೇರ್ ಮಾಡಿದ್ಮೇಲೆ ತುಂಬ ಜನ ಕಾಲ್ ಮಾಡಿ ಮತ್ತು ವಾಟ್ಸಪ್ ಮಾಡಿ ಕೇಳ್ತಾ ಇರ್ತೀರ ನಿಮ್ಮ ಡೌಟ್ಸ್ಗಳನ್ನ. ಹಾಗೆ ಆನ್ಲೈನ್ ಕ್ಲಾಸ್ ಮಾಡಿ ಅಂತ ತುಂಬ ಜನ ಕೇಳಿದ್ದೀರಾ. ಬಟ್ ನನಗೆ ಆಫ್ಲೈನ್ ಕ್ಲಾಸ್ ಆದರೆ ತೊಗೊಳ್ಬೋದು. ಆನ್ಲೈನ್ ಕ್ಲಾಸ್ ಬಗ್ಗೆ ಅಷ್ಟೊಂದು ನಾನು ತಿಳ್ಕೊಂಡಿಲ್ಲ ಆಯಿತಾ. ಆದಷ್ಟು ಅದ್ರ ಬಗ್ಗೆನೇ ಸ್ವಲ್ಪ ನಾನು ಕೂಡ ರಿಸರ್ಚ್ ಮಾಡ್ತಾಯಿದ್ದೀನಿ, ಯಾವ ರೀತಿಯಾಗಿ ಆನ್ಲೈನ್ ಕ್ಲಾಸ್ ಮಾಡೋದು ಅಂತ ತಿಳ್ಕೊತಾ ಇದ್ದೀನಿ. ಖಂಡಿತ ಹಾಗೇನಾದ್ರು ಇದ್ದರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಆನ್ಲೈನ್ ಕ್ಲಾಸ್ಗಳು ಸಹ. ಔಟ್ಲೈನ್ ಎಲ್ಲ ಕೊಟ್ಕೊಂಡಾದಮೇಲೆ ನೋಡಿ ಈ ರೀತಿ ಒಂದು ಸ್ಟ್ರೈಟ್ ಸ್ಟಿಚ್ ಬಂದು ಅಂದರೆ 1 ಇಂಚ್ ಲೆಂತಲ್ಲಿ ಅಲ್ಲಿ ಒಂದು ಪುಟ್ಟದು ಸರ್ಕಲ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಕಾಪರ್ ಜರಿ ಥ್ರೆಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸರ್ಕಲ್ ಏನಿದೆ ಅದರೊಳಗಡೆ ಸ್ಟೋನ್ ಬರುತ್ತೆ. ಆದಷ್ಟು ನೀವು ಯಾವುದೇ ಡಿಸೈನ್ ಮಾಡಬೇಕು ಅಂತಂದ್ರೂ ನಿಮಗೆ ಈ ರೀತಿ ಡಿಸೈನ್ಸ್ಗಳಿಗೆ ಏನು ಮಾಡಬೇಕಾಗತ್ತೆ ಅಂತಂದರೆ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ 1 ಇಂಚಲ್ಲಿ ಬೇಕಾ ಅಥವಾ 1/2 ಇಂಚಲ್ಲಿ ಬೇಕಾ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ನಾವು ಮಾಡೋದ್ರಿಂದ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಡಿಸೈನು. ನಾನು ಅದೇ ರೀತಿಯಾಗಿ ಇಲ್ಲಿ ಆರ್ಚ್ನ 1 ಇಂಚ್ ಲೆಂತಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಈ ಡಿಸೈನು ಯಾವುದೇ ರೀತಿ ಕಂಪ್ಯೂಟ್ರೈಸ್ ಮಷಿನ್ ಡಿಸೈನ್ ಬರುತ್ತಲ್ವ ಅದಕ್ಕೆ ಕಮ್ಮಿ ಇಲ್ಲ ಆಯಿತಾ. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನೋಡಿ ಪೂರ್ತಿಯಾಗಿ ಮಾಡಿಕೊಂಡು ಈ ರೀತಿ ಸಣ್ಣ ಸಣ್ಣ ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಸಣ್ಣ ಸಣ್ಣ ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಬ್ಯಾಕ್ ಸೈಡು ಎಕ್ಸ್ಟ್ರಾ ಬಾಬಿನ್ ಥ್ರೆಡ್ ಏನಿರುತ್ತೆ ಅದನ್ನೆಲ್ಲನೂ ಕೂಡ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ವರ್ಕ್ ಮಾಡೋ ಟೈಮಲ್ಲಿ ಅದರಿಂದನೂ ಸಹ ಕೆಲವೊಂದು ಸಲ ನೀಡಲ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅಂದರೆ ಡಿಸೈನ್ಗೆ ಸಿಕ್ಕಾಗೊಳುತ್ತೆ, ಬಟ್ ನೀಡಲ್ ಮೂವ್ ಆಗದೆ ನೀವು ಫೋರ್ಸಾಗಿ ಫ್ರೇಮ್ನ ಮೂವ್ ಮಾಡಿದಾಗ ನೀಡಲ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಬ್ಯಾಕ್ ಸೈಡೂ ಬಾಬಿನ್ ಥ್ರೆಡ್ ಎಲ್ಲ ಕಟ್ ಮಾಡಿ ತೆಗೆದು ಡಿಸೈನ್ನ ಮಾಡಿ ಆಯಿತಾ. ಅಂದರೆ ಒಂದು ಡಿಸೈನ್ ಮಾಡಿದ್ರೆ ನೀವು ಬ್ಯಾಕ್ ಸೈಡು ಫುಲ್ಲು ಬಾಬಿನ್ ಥ್ರೆಡ್ ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ತೆಗೆದು ಮತ್ತೆ ಇನ್ನೊಂದು ಡಿಸೈನ್ನ ಮಾಡೋದಕ್ಕೆ ಶುರು ಮಾಡಿ. ಆವಾಗ ನಿಮಗೆ ನೀಡಲ್ ಅನ್ನೋದು ಎಲ್ಲೂ ಕೂಡ ಕಟ್ಟಾಗೋದಿಲ್ಲ. ಇದು ಒಂದು ನೀಡಲ್ ಕಟ್ಟಾಗೋದಕ್ಕೆ ರೀಸನ್ ಇರುತ್ತೆ. ಪೂರ್ತಿಯಾಗಿ ಈ ರೀತಿ ಸಣ್ಣ ಸಣ್ಣ ಲೀಫ್ ಮಾಡ್ಕೊಂಡಾದಮೇಲೆ ಆ ಆರ್ಚ್ ಮೇಲೆ ನೀವು ಬಾಲ್ ಚೈನ್ನ ಆ್ಯಡ್ ಮಾಡಿದ್ರೆ ಫಿನಿಶ್ ಆಗುತ್ತೆ. ಅಂದರೆ ಡಿಸೈನು ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ಬಾಲ್ ಚೈನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ಆರ್ಚ್ ಸುತ್ತಲೂ ಬಾಲ್ ಚೈನ್ನ ಹಾಕ್ಕೊಂಡ್ರೆ ನಿಮಗೆ ಡಿಸೈನು ಪೂರ್ತಿಯಾಗಿ ಮುಗಿಯುತ್ತೆ. ನಾನು ಇದನ್ನು ಸ್ಟಿಚ್ ಮಾಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.